ರಮೇಶ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹರ್ಷ ಸರ್, ಪ್ಲೀಸ್ ವೆಲ್ಕಮ್ ಟು ಸ್ಟೇಜ್. ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ನಾವು ಬಂದಿದ್ದೀವಿ ಸರ್ ಅಂತ ಹೇಳಿದ್ರು. ಸೊ ಆದ್ರಿಂದ ಸರ್ಕಾರಿ ಸ್ಕೂಲ್ ಅಂದ್ರೆ ಸ್ಟ್ರಾಂಗು. ನಾವೆಲ್ಲ ನಿಂತಿರೋರು ಬಹಳಷ್ಟು ಜನ ಸರ್ಕಾರಿ ಸ್ಕೂಲ್ ಇಂದಾನೆ ಬಂದಿರೋರು. ಏನು ಅಂದ್ರೆ ಹೆದರಬಾರ್ದು, ಯಾರಿಗೂ ಹೆದರಂಗಿಲ್ಲ. ಕನೆಕ್ಟ್ ಆಗಿದ್ರೆ ಯಾರಿಗೂ ಎಲ್ಲೂ ಯಾರಿಗೂ ತಲೆ ಬಗ್ಸೋಂಗಿಲ್ಲ. ಅರ್ಥ ಆಯ್ತಾ? ಶಾರುಖ್ ಖಾನ್ ಅವರು ಏನು ಬ್ಯಾಕ್ ಗ್ರೌಂಡ್ ಏನೂ ಇರಲಿಲ್ಲ. ಫಸ್ಟ್ ಫಿಲ್ಮಲ್ಲಿ ಆಟೋದಲ್ಲಿ ಬಂದಾಗ ನಾನು ಅಸಿಸ್ಟೆಂಟ್ ಕ್ಯಾಮ್ರಾ ಏನೂ ಇರಲಿಲ್ಲ. ಬ್ಯಾಕ್ ಗ್ರೌಂಡ್ ಏನಿತ್ತು ಶಾರುಖ್ ಖಾನ್ ಅವರಿಗೆ? ಶಾರುಖ್ ಖಾನ್ ಬಂದರು, ನಿಂತ್ಕೊಂಡ್ರು. ಫಸ್ಟ್ ಶಾರ್ಟ್ ಹಿಂಗೆ ಕ್ಯಾಮ್ರಾ ಇಟ್ಟಿದ್ದೀವಿ. 1000 ಕಿಲೋವಾಟ್ ಬಾಡಿ ಒಳಗಡೆ ಇತ್ತು ಅವ್ರು ಫಸ್ಟ್ ಶಾಟ್ ಕೊಟ್ಟಾಗ. ಇವತ್ತು ಅವ್ರ ಹಿಂದೆ ಮುಂದೆ 50 ಗಾಡಿಗಳು ಓಡಾಡ್ತವೆ. ಹಂಗೆ ನಿಮ್ಮಲ್ಲೂ ಅಷ್ಟೇ ದಮ್ಮಿರುತ್ತೆ. ಮೇಲ್ ಬನ್ನಿ, ನಮ್ಮ ಪಿಕ್ಚರ್ ನೋಡಿ, ಒಳ್ಳೇದಾಗ್ಲಿ. ಸಂತು ಅವರು ನೆಕ್ಸ್ಟ್ ಪಿಕ್ಚರು ನಾವೇ ಪ್ರೊಡ್ಯೂಸ್ ಮಾಡಬೇಕು ಅಂತಲೂ ತಲೆ ಕೆಡಿಸ್ಕೊಂಡಿದ್ದೀವಿ. ದೇವರು ಚಾಮುಂಡೇಶ್ವರಿ ಈ ಟೀಮ್ಗೂ ಅಷ್ಟೇ, ಹೀರೋ ಹೀರೋಯಿನು ಎಲ್ಲರೂ ಪರಿಶ್ರಮ ಮಾಡಿರ್ತಾರೆ, ಕಷ್ಟಪಟ್ಟಿರ್ತಾರೆ. ಕಾಡು ಮೇಡು ಗುಡ್ಡ ಬೆಟ್ಟ ಎಲ್ಲ ಕಡೆ ಬೆವರು ಇಳಿಸ್ಬಿಟ್ಟಿರ್ತಾರೆ. ಅದು ಈಸಿ ಅಷ್ಟೇ ನೀವು ಟಿವಿಯಲ್ಲಿ ನೋಡ್ಬೇಕಾದ್ರೆ. ಆದರೆ ಜಾಸ್ತಿ ಕಷ್ಟಪಟ್ಟಿರ್ತಾರೆ ಹೀರೋ ಹೀರೋಯಿನ್ಗಳು. ಅಷ್ಟು ಈಸಿ ಅಲ್ಲ ಒಂದು ಫಿಲಿಮ್ ಮಾಡೋದು. 3-4 ತಿಂಗಳು 5-6 ತಿಂಗಳು 1 ವರ್ಷನೇ ಹಿಡಿದಿರುತ್ತೆ. ತಾವೆಲ್ಲ ನೋಡಿ ಅವರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಜೈ ಚಾಮುಂಡೇಶ್ವರಿ, ಜೈ ಮೈಸೂರು, ಜೈ ದೇವರಾಜ್ ಬಾಲಕಿಯರ ಸರ್ಕಾರಿ ನಮ್ಮ JP ಅವ್ರದ್ದು. ನಾನು ಅವ್ರಿಗೆಲ್ಲರಿಗೂ ಕೂಡ ಫಿಕ್ಸ್ ಮಾಡ್ತಾ, ನೀವೆಲ್ಲರೂ ನಾವೆಲ್ಲ ಸಿನಿಮಾ ನೋಡೋಣ. ಮೈಸೂರು ಬಂದ ದಿವಸ ಫಸ್ಟ್ ಡೇ ನಾನು ಬರ್ತೀನಿ. ಹಾಗಾಗಿ ತಮಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತರಿಸಿ ಮಾತಾಡಲಿಕ್ಕೆ ನಮ್ಮ ಮೈಸೂರು ನಮ್ಮ ವಿದ್ಯಾರ್ಥಿನಿಯರನ್ನು ನೋಡ್ಲಿಕ್ಕೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಂತ ನಿರ್ದೇಶಕರು ಸಂತು ಅವರಿಗೆ ಮತ್ತು ಎಲ್ರಿಗೂ ಹೊಂದಿಸಿ ನಾನು 2 ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು. ಈಗ ನಮ್ಮ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ನೋಡಿದ್ದೀರಾ? ಮೈಸೂರಲ್ಲಿ ಸುಮಾರು 150 ಹಾಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ 200 ದಿನಗಳು ಹೊಡಿರೋ ಸಿನಿಮಾ. JP ಸರ್, ಈ ಒಂದು ಸಿನಿಮಾ ಕುರಿತು ನಮ್ಮ ಸಿನಿಮಾ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಮೈಸೂರು ಜನತೆಗೆ? ಮೊದಲನೇದಾಗಿ ಸಂತು ಅವರು ನನಗೆ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು. ನಿಮ್ಮೂರಲ್ಲಿ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅನ್ನುವಂಥ ಮೂವಿದು ಟೀಸರ್ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ. ನನಗೆ ಭಾಳ ಆಶ್ಚರ್ಯ ಆಯಿತು. ಇನ್ನು ಎಲ್ಲಿ ಮಾಡ್ತಾ ಇದ್ದೀರಾ, ಏನು ಯಾವ ಹೋಟೆಲ್ಲು ಅಂತ ಕೇಳಿದೆ. ಇಲ್ಲ ಮಾಣಿಸ್ ಕಾಲೇಜ್. ನಾನು ಹೇಳಿದೆ ನಾನೇ ಸ್ಟೂಡೆಂಟ್ ಇದ್ದು, ನಾನೇ ಗೊತ್ತಿರೋರೆಲ್ಲ ಸ್ಟೂಡೆಂಟ್ಸ್ ಮೈಸೂರವ್ರು. ನಾನು ಬರ್ತೀನಿ ಅಂತ ಹೇಳಿದ್ರು, ಬಂದಿದ್ದೀನಿ. ಖುಷಿ ಆಗ್ತಾ ಇದೆ. ರಕ್ಷಿತ್ ಅವರು ಹೀರೋಯಿನ್ಗಳು ಅವರೆಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಸಭಾಂಗಣ ಅಂತ ಹೇಳಿ. ಓಕೆ ಗೌರ್ಮೆಂಟ್ ಕಾಲೇಜ್ ಗೊತ್ತಿದೆ. ದೇವರಾಜ ಬಾಲಕಿಯರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್. ಓಕೆ ಬಹಳ ಖುಷಿ ಆಗ್ತಾ ಇದೆ. ಇವಾಗ ಏನಂದ್ರೆ ನಮ್ಮ ಭಗೀರಥ ಸಿನಿಮಾ ಕನ್ನಡ ನೋಡಿದಿಲ್ಲ ಅಂತ ನಾನು ಮಾತ್ರ ಅನ್ಕೊಳ್ತಾ ಇದ್ದೀನಿ. ಇದೆಲ್ಲ ನೋಡಿ 155 ಡೇಸ್ ಓಡಿಸಿದ್ದೀರಾ. ಬಹಳ ಧನ್ಯವಾದಗಳು ನಿಮ್ಗೆಲ್ಲ. ಅದೇ ಸೇಮ್ ಮೂವಿ ಬೆಂಗಳೂರಿನಲ್ಲಿ 200 ಡೇಸ್ ಕೊಡ್ತು. ಹೀಗಾಗಿ ಮೊನ್ನೆ ಏನು ರಾಜ್ಯೋತ್ಸವ ನಡೀತು, ಕನ್ನಡ ರಾಜ್ಯೋತ್ಸವ ಮೆರವಣಿಗೆ ಸಿನಿಮಾ ಕನ್ನಡದಲ್ಲಿ ಅವರು ಕ್ಯಾಮೆರಾ ವರ್ಕ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನೆಲ್ಲ ನೋಡಿದ್ರೆ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಕೊಂಡು ಬಂದವರು. ಅವರೇ ಸ್ಟ್ರಾಂಗು. ಸೊ ಅಲಿಮಾರಿ ಸಂತು ಅವರು ಒಳ್ಳೆ ನಿರ್ದೇಶಕರು, ನಮ್ಮ ಆತ್ಮೀಯ ಸ್ನೇಹಿತರು. ಮುಂದೊಂದು ಒಂದು ಹಿಂದಿ ಫಿಲಿಮಲ್ಲೂ ಸಹ ಅವರು ಡೈರೆಕ್ಟ್ ಮಾಡಿದ್ದಾರೆ. ಒಂದು ಹಿಂದಿ ಫಿಲಿಮ್ ರಿಲೀಸ್ ಆಗುವಂಥದ್ರಲ್ಲಿದೆ. ಆದ್ರಿಂದ ನೀವೆಲ್ಲ ಈ ಚಿತ್ರವನ್ನ ಸಪೋರ್ಟ್ ಮಾಡಿ ನೋಡಿ. ಅವ್ರು ಹೇಳಿದ್ರು 100 ಟಿಕೆಟನ್ನು ನಾನು ಫ್ರೀಯಾಗಿ ವ್ಯವಸ್ಥೆ ಮಾಡ್ತೀನಿ ಮಕ್ಕಳಿಗೋಸ್ಕರ ಅಂತ ಅವ್ರು ಹೇಳಿದ್ದಾರೆ. ಈಗ ತಾನೇ ಹೇಳಿದ್ರು. ಮೊಗ್ಗಿನ ಮನಸ್ಸು ಒಂದು ಹೆಣ್ಣು ಮಗುವಿನ ಮೇಲೆ ಇರ್ತಕ್ಕಂಥ ಕತೆ. ಅದೇ ರೀತಿ 20 ವರ್ಷಗಳ ನಂತರ ಈ ಒಂದು ಸಿನಿಮಾ ಬಂದಿದೆ. ಹೆಣ್ಮಕ್ಳಿಗೋಸ್ಕರನೇ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಮಾಡಿದೀವಿ. ಅವರೆಲ್ಲ ನೋಡ್ಲಿ ಅಂತ ಬಹಳ ಖುಷಿ ಆಗ್ತಾ ಇದೆ. ಆದ್ರೆ ಈ ಸಿನಿಮಾ ಏನು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಈ ಸಿನಿಮಾ ಮಾಡಿದ್ದಾರೆ ಹೇಳಿದ್ರು. ಈಗ ತಾನೇ ನಮ್ಗೆ ಸೈಡಲ್ಲಿ ಹೇಳಿದ್ರು ನಾವು ಬಂದ ತಕ್ಷಣ. ಇದು ಕೇವಲ ಮೊಗ್ಗಿನ ಮನಸ್ಸು ಸಿನಿಮಾ ಬಂತಲ್ಲ, ಅದು ಹುಡುಗಿರ ಮನಸ್ಸು. ಈಗ ಕಾಲೇಜ್ ಹುಡುಗಿರ ಮನಸ್ಸು PUC ಅಂದ ತಕ್ಷಣ ಡಿಗ್ರಿನೂ ಅಲ್ಲ, ನೀವು ಹೈಸ್ಕೂಲ್ ಅಲ್ಲ, ಮಧ್ಯೆ ಇದ್ದೀರಾ. ಹಾಗಾಗಿ PUC ನಲ್ಲಿ ಈ ಮನಸ್ಸುಗಳು ಆ ಕಡೆ ಈ ಕಡೆ ಒಯ್ದಾಡ್ತಾ ಇರುತ್ತೆ. ಅವ್ರಿಗೆ ಈ ಸಿನಿಮಾ ಮಾಡಿರ್ತಾರಂತಂದ್ರು ಇರ್ಬೋದು. ಮೋಸ್ಟ್ಲಿ ಸಿನಿಮಾ ಜೋರ ಬಂದಿರುತ್ತೆ, ಅದ್ರಲ್ಲಿ ಏನು ಅನುಮಾನ ಇರೋದಿಲ್ಲ.
ಹಾಗಾಗಿ ಈ ಸಿನಿಮಾನ ನೀವೆಲ್ಲರೂ ಕೂಡ ನೋಡಬೇಕು. ಈ ಶ್ರೀಕೃತದಲ್ಲಿ ಅವರು ಬಿಡುಗಡೆ ಮಾಡ್ತಾರೆ. ನಿರ್ದೇಶಕರು ಮತ್ತೆ ನಿಮ್ಮ ಜೊತೆ ಇರೋರು ಇವರು ಬಾಲಿವುಡ್ ಕ್ಯಾಮ್ರಾಮ್ಯಾನ್ ಮಹೇಶ್ ತಾಲ್ಕಾಡ್ ಅಂತೇಳಿ, ಶಾರುಖ್ ಖಾನ್ ಮತ್ತು ಅಕ್ಷಯ್ ಕುಮಾರ್ ಅವ್ರ ಫಸ್ಟ್ ಫಿಲ್ಮ್ಗೆ ಇವರು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಚಿತ್ರದ ಸಂಜನಾ ಮತ್ತು ಅನುಷಾ ಅನ್ನೋರು ನಮ್ಮಲ್ಲಿ ಮಾಡಿದ್ದಾರೆ. ಅದು ಬಹಳ ಮುದ್ದ ಕಾಣ್ತಾ ಇದ್ದಾರೆ. ಬಹಳ ಚೆನ್ನಾಗಿ ನೋಡಿ ಸಿನಿಮಾ. ಹಾಗಾಗಿ ನಮ್ಮ ಹೀರೋ ಅವರು ಬಹಳ ಸೈಲೆಂಟ್ ಆಗಿದ್ದಾರೆ, ಇದ್ದಾರೆ. ಅಂದ್ರೆ ಮೋಸ್ಟ್ಲಿ ಫಿಲ್ಮ್ ಒಳಗಡೆ ಅವರಿಬ್ಬರದ್ದು ಪಾಠ ಜಾಸ್ತಿ ಇರಬೇಕು ಇವ್ರಿಗೆ ಅನ್ಕೊಂಡಿದ್ದೀನಿ ನಾನು. ನಾವು ಮಾಡಿರೋ ಎಲ್ಲ ಸಿನಿಮಾಗಳನ್ನ ನೋಡಿದ್ದೀರಾ, ನಮ್ಮನ್ನ ಸಪೋರ್ಟ್ ಮಾಡಿದ್ದೀರಾ. ಎಸ್ಪೆಷಲಿ ಈ ಸಿನಿಮಾ ನಮಗೊಂದು ಹೆಣ್ಣಿನ ಋಣ ಇರ್ತಾರ ಗೊತ್ತಿಲ್ಲ, ಅದಕ್ಕೋಸ್ಕರ ಈ ಸಿನಿಮಾ ಹೆಣ್ಮಕ್ಳಿಗೆ ಡೆಡಿಕೇಟ್ ಮಾಡ್ತಾ ಇದೀವಿ. ಆಫ್ಟರ್ ಲಾಂಗ್ ಟೈಮ್, ಒಂದು 20-25 ವರ್ಷದ ಆದ್ಮೇಲೆ ಹೆಣ್ಮಕ್ಳು ಫ್ರೆಂಡ್ಶಿಪ್ ಮೇಲೆ ಮಾಡಿರೋ ಸಿನಿಮಾ, ಅದು ನಿಮ್ಗಳ ಸಿನಿಮಾ. ನೀವೇ ಈ ಸಿನಿಮಾನ ನೋಡಬೇಕು, ಗೆಲ್ಲಿಸ್ಬೇಕು. 100% ಎಲ್ಲ ನಮ್ಮ ಲಾಸ್ಟ್ ಸಿನಿಮಾಗಳು ಏನಿದೆ ಬೈಟುಲು ಅದೆಲ್ಲದಕ್ಕಿಂತ ಅಪ್ಡೇಟೆಡ್ ಆಗಿರೋ ಕತೆ ನಿಮ್ಗಳ ಕತೆ. ನೀವು ತುಂಬ ಇಷ್ಟಪಡ್ತೀರಾ. ಸೊ ಎಲ್ಲರಿಗೂ ಈ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಜೆಪಿ ಜೋರದ ಚಪ್ಪಾಳೆಯೊಂದಿಗೆ ಜೆಪಿ ಅವರನ್ನ ಬರಮಾಡಿಕೊಳ್ಳೋಣ. ಹಾಗೆ ಈ ಒಂದು ಸಿನಿಮಾದ ಕ್ಯಾಮರಾಮ್ಯಾನ್ ಬೇರೆ ಯಾರು ಅಲ್ಲ, ನಿಮ್ಮ ಮೈಸೂರಿನವರೇ. ಈ ಒಂದು ಸಿನಿಮಾದ ಕ್ಯಾಮರಾಮ್ಯಾನ್ ಇಷ್ಟೊಂದು ಅದ್ಭುತವಾಗಿ ಬರೋದಕ್ಕೆ ಕಾರಣ ಆಗಿದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಕ್ಯಾಮರಾಮ್ಯಾನ್ ಮಹೇಶ್ ಸರ್ ಜೋರದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಹಾಗೆ ಈ ಸಿನಿಮಾದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಪ್ರತಾಪ್ ಗಂಧರ್ವ ಸರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಈ ಒಂದು ಸಿನಿಮಾದ ಸ್ಟೋರಿ ಹಾಗೆ ಕ್ರಿಯೇಟಿವ್ ಹೆಡ್ ಆಗಿ ಮಾಡಿರ್ತಕ್ಕಂಥವ್ರು ಬೇರೆ ಯಾರು ಅಲ್ಲ, ಆಲ್ರೆಡಿ ನಿಮ್ಮೆಲ್ಲರಿಗೂ ಚಿರಪರಿಚಿತರು, ನಿಮ್ಮೆಲ್ಲರಿಗೂ ಗೊತ್ತಿರೋರೆ. ಇಲ್ಲಿ ಅಲೆಮಾರಿ ಸಿನಿಮಾ ಎಷ್ಟು ನೋಡಿದಿರಾ? ಎಲ್ಲರೂ ನೋಡಿದಿರಾ? ಕಾಲೇಜ್ ಕುಮಾರ, ಬೈ ಟು ಲವ್, ವಿಕ್ಟ್ರಿ. ಈ ಒಂದು ಸಿನಿಮಾದ ನಿರ್ದೇಶಕರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹರಿ ಸಂತು ಸರ್ ಜೋರಾದ ಚಪ್ಪಾಳೆಯೊಂದಿಗೆ. ಸೊ ಮೊದಲನೇದಾಗಿ ಈ ಒಂದು ಸಿನಿಮಾದ ಕುರಿತು ನಮ್ಮ ಜೆಪಿ ಸರ್, ನಮ್ಮ ಮೈಸೂರಿನ ಯುವ ನಟ, ಈ ಒಂದು ಸಿನಿಮಾ ಕುರಿತು ನಿಮ್ಮ ಮೈಸೂರು ಜನತೆಗೆ ಹಾಗೂ ಎಲ್ರಿಗೂ ಸ್ಟೂಡೆಂಟ್ಸ್ ಏನು ಹೇಳೋದಕ್ಕೆ ಇಷ್ಟಪಡ್ತೇವೆ ಸರ್? ಈಗ ನಮ್ಮ ಹೀರೋ